ಎಲ್ಲರಿಗೂ ನಮಸ್ಕಾರ. ಸೂಪರ್ ಭೋಜನ್ ಚಾನಲ್ಗೆ ನಮ್ಮ ಸ್ವಾಗತ. ಈಗ ನಾನು ಈರುಳ್ಳಿ ಸಂಡಿಗೆ ಮಾಡ್ತಾರೆ ಅವ್ನು ಹೆಂಗೆ ಮಾಡೋದು ತೋರಿಸ್ಕೊಡಾಗ್ತಾನೆ. ಅಕ್ಕಿ 2 ದಿವಸ ನೆನೆಯಾಕಿಟ್ಟಿದ್ದನ್ನು ತೊಗೊಂಡು ಇಲ್ಲೇ ರುಬ್ಕೊಳಾಗ್ತಾನೆ. ಇದು ನೆನೆಯಾಕಿಟ್ಟಿದ್ದ ಅಕ್ಕಿ ರೀ. 2 ದಿವಸ ನೆನೆಯಾಕಿಟ್ಟು ತೊಳೆದು ಇಡಬೇಕು. ಅವನ್ನ ಅಕ್ಕಿ ತೊಳೆದು ಕ್ಲೀನ್ ಮಾಡಿಡಬೇಕು. ಅದ್ರದ್ದು ಪೇಸ್ಟ ಭಾಳ ಚಂದ ಬರ್ತೈತೆ. ಈಗ ನೋಡಿರಿ, ಇದು ಪೇಸ್ಟ್ ಮಾಡ್ಕೊಳಾಗ್ತಾನೆ. ಅದು ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. 2 ದಿನದ ನಂತರ ಅಕ್ಕಿ ತೊಳೆದಿದ್ದನ್ನು ಪೇಸ್ಟ್ ಮಾಡ್ಕೊಂಡಿಂದ ಅದು ಭಾಳ ಸಣ್ಣಗೆ ಪೇಸ್ಟ್ ಆಗ್ಬೇಕು. ದೋಸೆ ಹಿಟ್ಟಿನ ಥರ ಸಣ್ಣ ಪೇಸ್ಟ್ ಆಗ್ಬೇಕು. ಒಂಥರ ನೆನೆದಿರ್ತೈತಿ, ಅದು ಪೇಸ್ಟ್ ಚಂದ ಬರ್ತೈತಿ. ಹಿಂಗೆ ರುಬ್ಕೋಬೇಕು. ಅದನ್ನೆಲ್ಲ ಹಾಕಿ ಮತ್ತು 2 ಸಲ 2 ದಿವಸ ನೆನೆಯಾಕಿಟ್ರೆ ತೊಳೆದು 2 ಸಲ ತೊಳೆದಿಡ್ಬೇಕ್ರಿ ದಿನಕ್ಕೆ. ಅದು ಈಗ ಅದ್ರದ್ದೆಲ್ಲ ಹಿಟ್ಟು ಪೂರ್ತಿ ಸಣ್ಣಗೆ ರುಬ್ಕೋಬೇಕು. ಪೇಸ್ಟ್ ಚಂದ ಆಗ್ಬೇಕು. ಒಟ್ಟು ಪೇಸ್ಟ್ ಚಂದ ಹಾಕಿ ನೈಟ್ ರುಬ್ಬಿಟ್ಕೊಂಡು ಬೆಳಗ್ಗೆ ಕುದಿಸಿದ್ರೂ ಬರ್ತೈತಿ. ಆಗಿಂದಾಗ ಆವಾಗ ರುಬ್ಬಿ ಆವಾಗ ಮಾಡಿದರೂ ಬರ್ತೈತಿ. ಎರಡೂ ಬರ್ತೈತಿ. ಟೇಸ್ಟಿಯಾಗಿರುವಂಥ ಉಳ್ಳಾಗಡ್ಡಿ ಸಂಡಿಗೆ ತಳ ಆಗ್ತಾವೆ. ಅವು ಬೇಕಾದಾಗ ಎದ್ರಾಗ ಸ್ವೀಟ್ನಾಗ ಕರ್ಕೊಂಡು ತಿನ್ಬೋದು. 1 ವರ್ಷಾನುಗಂಟ್ಲೆ ಇಡ್ಬೋದು. ಅವನು ಏನೂ ಆಗೋಲ್ಲ. ಅದಕ್ಕೆ ಇದು ಪೇಸ್ಟ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಇದು ಸಣ್ಣಗೆ ರುಬ್ಬಿದ್ದಾತಂದ್ರೆ ಇದು ಚಂದ ಬರ್ತೈತಿ. ಈರುಳ್ಳಿ ಸ್ಯಾಂಡಿಗೆ ಚಂದ ಬರ್ತಾವೆ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಿಡಿತೈತಿ. ಇದನ್ನೀಗ ಕುದಿಸ್ಬೇಕಾಕತ್ತೆ. ಜಾಸ್ತಿ ನೀರು ಹಿಡಿತೈತಿ. ಅದು ಆ ನೀರು ಹೆಂಗೆ ಇದು ಆಗ್ತೈತೆ ಹಂಗೆ ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಆಮೇಲೆ ಇದು ನಾನು ರುಬ್ಬಿ ಮುಚ್ಚಿಟ್ಟಿದ್ದೆ. ಇವಾಗ ಕುದಿಸ್ತೀನಿ. ಅವಾಗನೂ ರುಬ್ಬಿನೂ ಮಾಡೋಕೆ ಬರ್ತೈತಿ. ನೈಟ್ ರುಬ್ಕೊಂಡು ಇಟ್ಕೊಂಡು ಬೆಳಿಗ್ಗೆನೂ ಕುದಿಸೋಕೆ ಬರ್ತೈತಿ. ಈಗ ಅದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕ್ತೈತಿ. ಉಪ್ಪೆಲ್ಲ ಹಾಕ್ಕೊಂಡಿಂದ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಅದಕ್ಕೆ ಎಲ್ಲ ಜೀರಿಗೆ ಹಾಕ್ಕೋಬೇಕು. ಮತ್ತು ಅಜ್ವಾನತ್ ಹಾಕ್ತಾರೆ. ಈಗ ಹಿಂಗೆ ಹಾಕ್ತಾರೆ ಒಂದು ಸ್ವಲ್ಪ. ಇದು ಹಿಂಗೆ ಹಾಕ್ಕೊಳಕ್ತಾನೆ. ಹಿಂಗೆ ಸ್ವಲ್ಪ ಹಾಕ್ಕೋಬೇಕು. ಹಿಂಗೆ ಜೀರಿಗೆ ಅಜ್ವಾನ ಹಾಕ್ಕೊಳಕ್ತೈತಿ. ಈಗ ಎಲ್ಲ ಹಾಕ್ಕೊಂಡಿಂದ ಮತ್ತು ಏನು ಮಾಡ್ಬೇಕು ರೀ, ಬೇಕಾದ್ರೆ ಒಂಚೂರು ಚಿಟಿಕೆ ಅಡುಗೆ ಸೋಡಾ ಹಾಕ್ತಾರೆ. ಅದಷ್ಟು ಹಾಕ್ಕೋಬೇಕಾಗ್ತೈತಿ. ಅದು ಆಪ್ಷನ್ ನಿಮಗೆ ಬಿಟ್ಟಿದ್ದು. ಹಾಕೊಂಡ್ರೂ ಬರ್ತೈತಿ, ಸ್ಕಿಪ್ ಮಾಡೋಕ್ಕೂ ಬರ್ತೈತಿ. ಇದೆಲ್ಲ ಇದು ತಿರುಗಿಸಿ ಚೆನ್ನಾಗಿ ಕುದೀತೈತೆ ಅದು ಹಿಟ್ಟೆಲ್ಲ. ಇದೆಲ್ಲ ಹಿಟ್ಟು ಚೆನ್ನಾಗಿ ಕುದ್ದಿಂದ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಸಣ್ಣಗೆ ಈರುಳ್ಳಿ ಹೆಚ್ಚಬೇಕು ಆದಷ್ಟು. ಇದೆಲ್ಲ ಸಣ್ಣಗೆ ಹೆಚ್ಕೊಳಾಗ್ತೈತಿ. ಅದು ಹಿಟ್ಟು ಮಾತ್ರ ಚೆನ್ನಾಗಿ ಕುದಿಬೇಕದು ಚೆಂದಂಗೆ. ಅದು ಒಂದು ಹದಕ್ಕೆ ಬರಬೇಕದು. ಗಟ್ಟಿ ಆಗ್ತೈತೆ ರೀ ಅದು ಹಿಟ್ಟು. ಗಟ್ಟಿಯಾಗಿಂದ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದು ಹಾಕ್ಕೊಂಡು ಒಂಚೂರು ಖಾರ ಹಾಕ್ಕೋಬೇಕದು. ಖಾರ ಇರ್ತೈತಲ್ಲ ರೀ, ಅದು ಇದ್ರದ್ದು ಒಣ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಎಳ್ಳು ಹಾಕಿ ಅದನ್ನು ಈರುಳ್ಳಿ ಹಾಕ್ಕೊಂಡು ಹಿಟ್ಟೆಲ್ಲ ಚೆಂದಂಗೆ ಕಲಿಸ್ಬೇಕು. ಹಿಂಗೆಲ್ಲ ಹಿಟ್ಟು ಅದೆಲ್ಲ ಮಿಕ್ಸ್ ಮಾಡ್ಬೇಕು. ಖಾರ ಎಲ್ಲ ಮಿಕ್ಸ್ ಮಾಡಬೇಕು, ಈರುಳ್ಳಿ ಮಿಕ್ಸ್ ಮಾಡಬೇಕು, ಎಳ್ಳು ಮಿಕ್ಸ್ ಮಾಡಬೇಕು. ಎಲ್ಲ ಹಿಂಗಾಗುತ್ತದು. ಎಲ್ಲ ಈ ಥರ ಸಂಡಿಗೆ ಇಟ್ಕೋತ ಹೋಗ್ಬೇಕು. ಭಾರಿ ಅಂದ್ರೆ ಭಾರಿ ಮಸ್ತ್ ಆಕಾವೆ. ಬಜ್ಜಿ ತಿನ್ನಂಗೆ ಆಗ್ಬಿಡ್ತಾವೆ. ಯಾಕಂದ್ರೆ ಅಕ್ಕಿ ಹಿಟ್ಟೂ ಕುದ್ದಿರ್ತೈತಿ. ಅದು ಈರುಳ್ಳಿ ಹಾಕಿರ್ತೈತಿ. ಅದಕ್ಕೆ ಬೇಕಾದ ಎಳ್ಳು, ಜೀರಿಗೆ, ಅಜ್ವಾನು ಇವೆಲ್ಲ ಹಾಕಿದ್ರಿಂತ ಭಾರಿ ಟೇಸ್ಟಿಯಾಗಿರ್ತಾವೆ. ಸಾಯಂಕಾಲ ಸ್ನ್ಯಾಕ್ಸಿಗೂ ಸ್ವಲ್ಪ ಕರ್ಕೊಂಡು ತಿನ್ಬೋದು. ಸ್ವೀಟ್ನಾಗೂ ತಿನ್ಬೋದು. ಭಾಳ ಅಂದ್ರೆ ಟೇಸ್ಟಿಯಾಗಿರ್ತಾವೆ. ಇದು ಲೈಕ್ ಆದ್ರೆ ನಮಗೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್. ಯಾಕಂದ್ರೆ ನಿಮಗೆ ಅದರಿಂದ ಏನೂ ಇಲ್ಲ, ನಾವು ಸ್ವಲ್ಪ ಮುಂದೆ ಹೋಗೋಕೆ ಅನುಕೂಲ ಆಗ್ತೈತಿ. ನಮಗೆ ಸ್ಕೋಪ್ ಕೊಟ್ಟಂಗೆ ಆಗ್ತೈತಿ. ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಿಮಗೇನೋ ಇದು ಇರೋದಿಲ್ಲ, ನಮಗೆ ಅದರಿಂದ ಉತ್ಸಾಹ ಬರ್ತೈತಿ. ಮುಂದೆ ಹೋಗ್ತೀವಿ ಸ್ವಲ್ಪ. ಅದಕ್ಕೆ ಈ ಥರ ಎಲ್ಲ ಸಂಡಿಗೆ ಮಾಡೈತೆ ನೋಡಿರಿ. ನೀವು ಮಾಡಿ ನೋಡಿರಿ, ಬೆಸ್ಟ್ ಆಗಿರ್ತಾವೆ. ಬೆಸ್ಟ್ ಅಂದರೆ ಬೆಸ್ಟ್ ಆಗಿರ್ತಾವೆ. ಸಾಯಂಕಾಲ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಇದೆಲ್ಲ ಕರೆದು ಈಗ ಒಣಗಿಂದ ಕರೆದು ನಿಮಗೆ ತೋರ್ಸಾಗ್ತೈತೆ ಹೆಂಗೆ ಆಗ್ತಾವಂತ. ಕರೆದ್ರಂತೂ ಭಾರಿ ಪಳ್ಳಾಗಿರ್ತಾವೆ. ಪಳ್ಳಾಗಿ ಈರುಳ್ಳಿ ಇರೋದ್ರಿಂತ ಕ್ರಿಸ್ಪಿ ಬಂದಿರ್ತಾವೆ, ಟೇಸ್ಟಿಯಾಗಿರ್ತಾವೆ. ಅದಕ್ಕೆ ಮಾಡಿ ನೋಡಿರಿ. ಸ್ವಲ್ಪ ಲೈಕ್, ಶೇರು, ಸಬ್ಸ್ಕ್ರೈಬ್ ಅವ್ರಿಗೆ